ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆಯ ಕಲಿಕ ಎಂಬ ವ್ಯಾಧ ಮತ್ತು ಉತ್ತಂಕ ಮುನಿಯ ಕಥೆಯನ್ನು ವಿಸ್ತರಿಸುವ 4ನೇ ಅಧ್ಯಾಯ, ಭಾಗ 2. ಸೌವೀರ ನಗರದ ಉಪನಗರದಲ್ಲಿ ಭಗವಂತ ರಾಮನ ಸುಂದರ ಮಂದಿರವಿತ್ತು. ಅದರ ಕಲಶಗಳನ್ನು ಚಿನ್ನದಿಂದ ಮುಚ್ಚಿದ್ದರು. ಅದನ್ನು ನೋಡಿ ಕಲಿಕ ವ್ಯಾಧನಿಗೆ ಬಹಳ ಸಂತೋಷವಾಯಿತು. ನಾನು ಇಲ್ಲಿಂದ ಬಹಳಷ್ಟು ಚಿನ್ನವನ್ನು ಕದ್ದುಕೊಂಡು ಹೋಗುವೆನು ಎಂದು ಅವನು ನಿಶ್ಚಯಿಸಿದನು. ಹೀಗೆ ನಿಶ್ಚಯಿಸಿ ಅವನು ಕಳ್ಳತನಕ್ಕಾಗಿ ಶ್ರೀರಾಮನ ಮಂದಿರಕ್ಕೆ ಹೋದನು. ಅಲ್ಲಿ ಅವನು ಶಾಂತರು, ತತ್ವಾರ್ಥವೇತ್ತರು, ಭಗವಂತನ ಆರಾಧನೆಯಲ್ಲಿ ತತ್ಪರರು, ತಪಸ್ಸಿನ ನಿಧಿಯೂ ಆದ ಉತ್ತಂಕ ಮುನಿಯನ್ನು ದರ್ಶಿಸಿದನು. ಅವರು ಒಬ್ಬರೇ ಅಲ್ಲಿ ಇರುತ್ತಿದ್ದರು. ಅವರ ಹೃದಯದಲ್ಲಿ ಎಲ್ಲರ ಕುರಿತು ದಯೆ ತುಂಬಿತ್ತು. ಅವರು ನಿಸ್ಪೃಹರಾಗಿದ್ದರು, ಸದಾ ಧ್ಯಾನಲೋಲುಪರಾಗಿದ್ದರು. ಅಲ್ಲಿ ಕುಳಿತಿರುವ ಅವರನ್ನು ನೋಡಿ ವ್ಯಾಧನು ಇವರು ಕಳ್ಳತನಕ್ಕೆ ವಿಘ್ನವನ್ನೊಡ್ಡುವರು ಎಂದು ತಿಳಿದನು. ಅನಂತರ ಅರ್ಧರಾತ್ರಿಯಾದಾಗ ಅವನು ದೇವರಿಗೆ ಸಂಬಂಧಿಸಿದ ಅಪಾರ ದ್ರವ್ಯಗಳನ್ನು ಎತ್ತಿಕೊಂಡು ಹೊರಟನು. ಆ ಮದೋನ್ಮತ್ತ ವ್ಯಾಧನು ಉತ್ತಂಕ ಮುನಿಯ ಎದೆಯನ್ನು ಒಂದು ಕಾಲಿನಿಂದ ಒತ್ತಿ ಹಿಡಿದು ಕೈಯಿಂದ ಕತ್ತನ್ನು ಹಿಡಿದು ಖಡ್ಗವನ್ನು ಎತ್ತಿ ಅವರನ್ನು ಕೊಲ್ಲಲು ಮುಂದಾದನು. ಉತ್ತಂಕರು ತನ್ನನ್ನು ಕೊಲ್ಲುತ್ತಿರುವ ವ್ಯಾಧನನ್ನು ನೋಡಿ ಅವನಿಗೆ ಈ ರೀತಿಯಾಗಿ ಹೇಳಿದರು. ಉತ್ತಂಕರು ಹೇಳುತ್ತಾರೆ, ಅಯ್ಯ ಒಳ್ಳೆಯ ಮನುಷ್ಯನೇ, ನೀನು ವ್ಯರ್ಥವಾಗಿ ನನ್ನನ್ನು ಕೊಲ್ಲಲು ಬಯಸುತ್ತಿರುವೆ. ನಾನಾದರೂ ಸರ್ವದಾ ನಿರಪರಾಧಿಯಾಗಿದ್ದೇನೆ. ವ್ಯಾಧನೆ, ಯಾವ ಅಪರಾಧ ಮಾಡಿರುವೆನು ಹೇಳು? ಶಾಂತಚಿತ್ತ ಸಾಧು ಪುರುಷರು ತನ್ನ ವಿರೋಧಿಯಲ್ಲಿ ಹಾಗೂ ಮೂರ್ಖ ಮನುಷ್ಯನಲ್ಲಿಯೂ ಕೂಡ ಸದ್ಗುಣಗಳ ಸ್ಥಿತಿಯನ್ನು ನೋಡಿ ಅವರನ್ನು ವಿರೋಧಿಸುವುದಿಲ್ಲ. ಪದೇ ಪದೇ ಬೇರೆಯವರ ಬೈಗುಳಗಳನ್ನು ಕೇಳಿಯೂ ಕ್ಷಮಾಶೀಲನಾಗಿರುವವನು ಉತ್ತಮನೆಂದು ಹೇಳಲಾಗಿದೆ. ಅವನು ಭಗವಂತ ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯನೆಂದು ಹೇಳುತ್ತಾರೆ. ಇತರರ ಹಿತಸಾಧನೆಯಲ್ಲಿಯೇ ತೊಡಗಿರುವ ಸಾಧುಗಳು ಯಾರಿಂದಲಾದರೂ ತನ್ನ ವಿನಾಶದ ಸಮಯ ಉಪಸ್ಥಿತವಾದರೂ ಅವನೊಂದಿಗೆ ವೈರವನ್ನು ಮಾಡುವುದಿಲ್ಲ. ಬೆಸ್ತರು ಮೀನುಗಳನ್ನು, ನಿಂದಕರು ಸಜ್ಜನರನ್ನು, ಬೇಡನು ಜಿಂಕೆಯನ್ನು ಕಾರಣವಿಲ್ಲದೆ ಹಿಂಸಿಸುತ್ತಾರೆ. 4ನೇ ಅಧ್ಯಾಯ ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.